ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಆಫ್ಟರ್ನೂನಿಂದ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತಿನ ವ್ಲಾಗ್ ಒಂಥರ ಮಿಕ್ಸಡ್ ವ್ಲಾಗ್ ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ ನಿನ್ನೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಸೊ ಓಕೆ, ಇವಾಗ ನಿನ್ನೆ ತೊಗೊಂಡಿರೋವಂಥ ಕ್ಲಿಪ್ಪಿಂಗ್ಸ್ನೂ ಕೂಡ ಆ್ಯಡ್ ಮಾಡಿರ್ತೀನಿ. ಹಾಗೆ ಸ್ಮಾಲ್ ಕಿಚನ್ ಟೂರ್ ಥರನೂ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡಿರ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಎಸ್, ಇನ್ನು ಇದು ಸ್ಯಾಟರ್ಡೆ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಇವತ್ತು ಮಮ್ಮಿ ಬ್ಲ್ಯಾಂಕೆಟ್ಸು ಮತ್ತು ಬೆಡ್ ಕವರ್ಸ್ನೆಲ್ಲ ತೆಗೆದು ವಾಶ್ಗೆ ಹಾಕ್ತಾ ಇದ್ದಾರೆ. ಇನ್ನು ವಾಶ್ ಮಾಡುವಂಥ ಪಾತ್ರೆಗಳು ಎಷ್ಟೊಂದಿದೆ ನೋಡಿ. ಕಿಚನಲ್ಲಿ ಪಾತ್ರೆಗಳನ್ನೆಲ್ಲ ತೆಗೆದು ಒಂದು ರೌಂಡ್ ವಾಶ್ ಮಾಡೋಣ ಅಂತ ಹೇಳಿ ವಾಶ್ ಮಾಡೋದಕ್ಕೆ ಇವಾಗ ಆಚೆ ಹಾಕಿದ್ದಾರೆ. ಆ್ಯಂಡ್ ಮಮ್ಮಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಎಷ್ಟು ಪಾತ್ರೆಗಳಿದ್ರೂ ವಾಶ್ ಮಾಡಿಬಿಡ್ಬೋದು, ಬಟ್ ಆರ್ಡರ್ ವೈಸ್ ಮತ್ತೆ ಜೋಡಿಸೋದಿದೆಯಲ್ಲ ಅದೇ ಕಷ್ಟ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇನ್ನು ತಾತನೂ ಕೂಡ ಬಂದರು, ಅವರಿಗೆ ಸ್ವಲ್ಪ ಕಾಫಿ ಇಟ್ಕೊಟ್ಬಿಟ್ಟು ಮಮ್ಮಿ ವಾಶ್ ಮಾಡೋದಕ್ಕೆ ಅಂತ ಹೇಳಿ ಹೋದರು. ಹಾಗೆ ನಾನು ಡ್ರೆಸ್ಸಿಂಗ್ ಟೇಬಲ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಇಲ್ಲಿ ಕ್ಲೀನ್ ಮಾಡಬೇಕಾದ್ರೆ ನಂದು ಚಿಕ್ಕ ವಯಸ್ಸಿಂದು ಜಡೆ ಅಂದರೆ ಚಾವಲಿ ಅಂತ ಏನು ಹೇಳ್ತಾರೆ ಅದು, ಮತ್ತು ಈ ಬ್ಯಾಂಗಲ್ಸ್ ಯಾವಾಗಲೂ ಆರ್ಡರ್ ಮಾಡಿ ಇಟ್ಟಿದ್ದು ಮರ್ತೋಗ್ಬಿಟ್ಟಿದೆ, ಅದೆಲ್ಲ ಸಿಕ್ತು. ಅದನ್ನೇ ನೋಡಿ ನೀಟಾಗಿ ಇನ್ನು ಮಮ್ಮಿ ಫ್ಲಿಪ್ಕಾರ್ಟಿಂದ ಕರ್ಟನ್ಸ್ ಬುಕ್ ಮಾಡಿದ್ರಂತೆ. ಆ ಪಾರ್ಸಲ್ ಕೂಡ ಇವತ್ತು ರಿಸೀವ್ ಆಗಿತ್ತು. ಓಪನ್ ಮಾಡಿ ನೋಡ್ತಾ ಇದ್ದೀವಿ ಹೇಗೆ ಬಂದಿದೆ ಇನ್ನು ಅಂತ ಹೇಳಿ. ಕರ್ಟನ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ಲುಕ್ ವೈಸ್ ನೋಡೋದಾದರೆ ಓಕೆ ಗುಡ್ ಅಂತ ಅನಿಸ್ತು, ಬಟ್ ಕ್ವಾಲಿಟಿ ಏನು ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿ ಅನಿಸ್ತು. ನೋಡೋಣ, ಹಾಕಿ ನೋಡೋಣ. ಸೊ ಚೆನ್ನಾಗಿ ಕಾಣಿಸಿದ್ರೆ ವಿ ವಿಲ್ ಕೀಪ್ ಇಟ್, ಇಟ್ಕೊಳ್ಳೋಣ. ಇಲ್ಲ ಅಂತಂದರೆ ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡು ಓಪನ್ ಮಾಡಿ ನೋಡ್ತಾ ಇದ್ದೀವಿ ಹೇಗಿದೆ ಇದನ್ನು ಅಂತ ಹೇಳ್ಬಿಟ್ಟು. ಇನ್ನು ಹಾಗೆ ನಮ್ಮನೆ ಫ್ರಿಡ್ಜ್ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಮೇಲ್ಗಡೆ ಬೇಳೆ ಕಾಳುಗಳನ್ನೆಲ್ಲ ಡಂಪ್ ಮಾಡಿದ್ದಾರೆ. ಇನ್ನು ಕೆಳಗಡೆ ನೋಡೋದಾದರೆ ಅಷ್ಟೊಂದೇನು ಇಟ್ಟಿಲ್ಲ. ಆ್ಯಕ್ಚುಲಿ ನಮ್ಮನೆ ಫ್ರಿಡ್ಜು ಹಾಳಾಗಿತ್ತು, ಹಾಗಾಗಿ ಜಾಸ್ತಿ ಏನು ಸ್ಟೋರ್ ಮಾಡಿಲ್ಲ ಕೆಳಗಡೆ. ಆ್ಯಂಡ್ ಹಿಯರ್ ಈಸ್ ಅವರ್ ಸ್ಮಾಲ್ ಕಿಚನ್ ಟೂರ್. ಆ್ಯಂಡ್ ಇದು ನಮ್ಮ ಮನೆಯ ಸ್ಮಾಲ್ ಕಿಚನ್. ಆ್ಯಂಡ್ ಹಿಯರ್ ಕಮ್ಸ್ ಫಸ್ಟ್ಲಿ ಗ್ಯಾಸ್ ಸ್ಟವ್. ಆ್ಯಂಡ್ ಅದಾದ ಮೇಲೆ ಚಿಕ್ಕದಾಗಿ ಒಂದು ಸ್ಟೀಲ್ ಸ್ಟ್ಯಾಂಡ್ ಇಟ್ಕೊಂಡಿದ್ದಾರೆ, ಬಾಕ್ಸಸ್ ಎಲ್ಲ ಇಡೋದಕ್ಕೆ ಅಂತ ಹೇಳಿಬಿಟ್ಟು. ಆ್ಯಂಡ್ ವೆಯ್ಟ್ ಆ್ಯಂಡ್ ದಿಸ್ ಒನ್ ಸ್ಟೀಲ್ ಸ್ಟ್ಯಾಂಡ್ ಈಸ್ ಆಲ್ಸೋ ಫ್ರಮ್ ಫ್ಲಿಪ್ಕಾರ್ಟ್. ಪ್ರೀವಿಯಸ್ ವ್ಲಾಗ್ಸಲ್ಲೂ ಕೂಡ ಶೇರ್ ಮಾಡಿದ್ದೀನಿ. ಒಂದು ಮನಿ ಪ್ಲ್ಯಾಂಟ್ ಕೂಡ ಇಟ್ಕೊಂಡಿದ್ದಾರೆ. ಇಲ್ಲಿ ಬಂದರೆ ತಟ್ಟೆ ಸ್ಟ್ಯಾಂಡ್ ಆ್ಯಂಡ್ ಮಿಕ್ಸಿ. ಹೇಳಬೇಕು ಅಂತ ಅಂದರೆ, ಹಬ್ಬಕ್ಕೆ ಪಾತ್ರೆಗಳನ್ನೆಲ್ಲ ತೆಗೆದು ಮನೆ ಕ್ಲೀನಿಂಗ್ ಇತ್ತು, ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿದ್ರು ಮಮ್ಮಿ. ಆ್ಯಂಡ್ ನೆನ್ನೆ ಕಂಟಿನ್ಯೂ ಮಾಡೋದಕ್ಕಾಗಷ್ಟು ಕಂಟಿನ್ಯೂ ಮಾಡಿದ್ದೀನಿ. ಆ್ಯಂಡ್ ಇವತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ ನೋಡೋಣ, ಲೆಟ್ಸ್ ಸಿ. ಆ್ಯಂಡ್ ಅವಾಗ ಹಾಕಿದ್ದು ತುಳಸಿ ಗಿಡ ಏನಿತ್ತು ಫುಲ್ ಒಣಗೋಗಿತ್ತು ಅಂತ ಹೇಳಿ ಮನೆ ಹತ್ರನೇ ತುಳಸಿ ಗಿಡ ಸಿಕ್ಕಿತ್ತು ಅಂತ ಹೇಳಿ ತಗೊಂಬಂದು ಹಾಕ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನನ್ನ ತಮ್ಮನೂ ಕೂಡ ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಸೊ ಇನ್ನೂ ಅದೆಲ್ಲ ಮುಗಿದ್ಮೇಲೆ ರೀಲ್ಸ್ ಮಾಡೋಣ ಅಂತ ಹೇಳಿ ಮೇಲೆ ಬಂದೆ, ಹೇಗಿದ್ರು ರೆಡಿ ಆಗಿದ್ನಲ್ವ ಅಂತ. ಬಟ್ ಆ ಬಿಸಿಲಿಗೆ ಮಾಡೋದಕ್ಕೆ ಆಗಲಿಲ್ಲ, ಮತ್ತೆ ವಾಪಸ್ ಕೆಳಗೆ ಬಂದೆ. ಮಮ್ಮಿ ಕಿಚನಲ್ಲಿ ಇದ್ರಲ್ವ, ಏನು ಮಾಡ್ತಿದ್ದಾರೆ ನೋಡೋಣ ಅಂತ ಹೇಳಿ ಕಿಚನಿಗೆ ಬಂದೆ. ಇಲ್ಲಿ ಒಬ್ಬಟ್ಟು ಮಾಡೋದಕ್ಕೆ ಅಂತ ಹೇಳಿ ಮೈದಾ ಹಿಟ್ಟು ಕಲಿಸ್ತಾ ಇದ್ದಾರೆ. ಆ್ಯಂಡ್ ಇದು ಹಬ್ಬದ ಹಿಂದಿನ ದಿನದ ಕ್ಲಿಪ್ಪಿಂಗ್ಸ್. ಸೊ ಮಮ್ಮಿಗೆ ಮಾರ್ನಿಂಗ್ ಅಂದರೆ ಹಬ್ಬದ ದಿನವೂ ಡ್ಯೂಟಿ ಇರೋದ್ರಿಂದ ಬಟ್ಟೆನ ಕಟ್ಟಿ ಬೇಯಿಸ್ತಾ ಇದ್ರು. ಸೊ ದಟ್ ಇವಾಗಲೇ ಮಾಡಿಟ್ಕೊಂಡ್ಬಿಟ್ರೆ ಈಸಿ ಆಗುತ್ತಲ್ಲ ಅಂತ ಹೇಳಿ.
ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ವರಮಹಾಲಕ್ಷ್ಮಿ ಎವ್ರಿವನ್. ಆ್ಯಂಡ್ ದಿಸ್ ಈಸ್ ಮೈ ಲುಕ್ ಇವತ್ತು. ಹೇಗೆ ಕಾಣಿಸ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಏನು? ಔಟ್ ಆಫ್ 10 ಎಷ್ಟು ರೇಟ್ ಮಾಡ್ತೀರಾ ನನ್ನ ಲುಕ್ಗೆ ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಹಬ್ಬದ ಊಟ ಬಂದು ಈ ಥರ ಇತ್ತು: ಪಲಾವ್, ಪಾಯಸ ಆ್ಯಂಡ್ ಒಬ್ಬಟ್ಟು ವಿತ್ ರಸಮ್ ಆ್ಯಂಡ್ ರೈಸ್. ಆ್ಯಂಡ್ ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಮ್ಮಿನೂ ಕೂಡ ಬಂದರು. ನಾವಿಬ್ಬರು ಸೇರಿಕೊಂಡು ಈ ಥರ ಒಂದು ಡೆಕೋರೇಟ್ ಮಾಡ್ತಾ ಇದ್ವಿ, ಫ್ಲವರ್ದು ಪೆಟಲ್ಸ್ ಎಲ್ಲ ಸೇರಿಸಿ. ಸೊ ಫೈನಲ್ ಔಟ್ಪುಟ್ ಈ ಥರ ಬಂತು. ಒಂಥರ ಚೆನ್ನಾಗೇ ಕಾಣ್ತಾ ಇತ್ತು. ಹೇಗೆ ಕಾಣಿಸ್ತಾ ಇತ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಲಕ್ಷ್ಮಿ ಹಬ್ಬಕ್ಕೆ ಬಳೆ ಹಾಕ್ಕೊಂಡಿಲ್ಲ ಅಂದರೆ ಆಗುತ್ತಾ? ಬಳೆನೂ ಕೂಡ ಹಾಕ್ಕೊಂಡಿದ್ದೆ. ಆ್ಯಂಡ್ ಒಂದೆರಡು ರೀಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಹಾಗೆಯೇ ಮಮ್ಮಿನೂ ಕೂಡ ಸ್ಯಾರಿ ವೇರ್ ಮಾಡಿದ್ರು ಅಲ್ವಾ, ಮಮ್ಮಿ ಜೊತೆನೂ ಒಂದೆರಡು ಫೋಟೋಸ್ನ ತೆಗೆಸ್ಕೊಂಡು, ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೆಗೆಸ್ಕೊಂಡು, ಆ್ಯಂಡ್ ಹಾಗೆ ನನ್ನ ತಮ್ಮನ ರೇಗಿಸ್ಕೊಂಡು ಕಾಲು ಎಳ್ಕೊಂಡು ಹಾಗೆ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ. ಹಾಗೆ ಕುಂಕುಮ ತಗೊಳ್ಳೋದಕ್ಕೆ ಅಂತ ಹೇಳಿ ಅಕ್ಕಪಕ್ಕದ ಮನೆಯವರು ಕೂಡ ಬಂದಿದ್ರು. ಆ್ಯಂಡ್ ಹಾಗೆ ಚೆನ್ನಾಗಿ ಕಾಣ್ತಾ ಇದೆಯಾ, ಡ್ರೆಸ್ಸು ಕೂಡ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ ಒಬ್ಬರು ಕಾಂಪ್ಲಿಮೆಂಟ್ ಕೂಡ ಕೊಟ್ಟರು. ಆ್ಯಂಡ್ ಈ ಒಂದು ಡ್ರೆಸ್ ಲಿಂಕ್ನ ನಾನು ಲಾಸ್ಟ್ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ.